ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಇವತ್ತೊಂದು ಹೊಸ ರೆಸಿಪಿ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಇದು ಏನಂತರ ಅಂದರೆ ಇದಕ್ಕೆ ಡೈಮಂಡ್ ಬಿಸ್ಕೆಟ್. ತುಂಬಾ ಸೂಪರಾಗಿರುತ್ತೆ. ಹೊರಗಡೆ ನೋಡಿದ್ರೆ ಇಷ್ಟೊಂದು ಕ್ರಿಸ್ಪಿ, ಒಳಗಡೆ ನೋಡಿದ್ರೆ ವಾವ್, ಸಾಫ್ಟ್ ಅಂದರೆ ತುಂಬಾ ಸಾಫ್ಟ್. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಮಾಡೋದು ಕೂಡ ತುಂಬಾ ಈಸಿ. ಯಾರು ಬೇಕಾದರೂ ಮಾಡ್ಕೋಬಹುದು ಫ್ರೆಂಡ್ಸ್. ಇದು ಮಕ್ಕಳೆಲ್ಲ ಹಾಸ್ಟೆಲಲ್ಲೆಲ್ಲ ಇರ್ತಾರಲ್ವ, ಈ ಥರ ಎಲ್ಲ ಮಾಡಿಕೊಟ್ರೆ ಅವರು ಒಂದು 8 ದಿನ ಅಥವಾ 15 ದಿನ ಇಟ್ಕೊಂಡು ತಿನ್ಬೋದು. ನೋಡಿ, ನಾನು ಇವಾಗ ನಿಮಗೆ ಮುರಿದು ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಇದನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾ ಸ್ವೀಟಾಗಿರುತ್ತೆ. ಮತ್ತು ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಬೋಣ. ನಾನಿಲ್ಲಿ ಫಾರ್ಚ್ಯೂನ್ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ತೊಗೊಳ್ಳಿ ಫ್ರೆಂಡ್ಸ್. ನಾನು ಇದರಿಂದ 2 ಬಟ್ಟಲು ಮೈದಾ ಹಿಟ್ಟನ್ನು ತೊಗೋತಾ ಇದ್ದೀನಿ. ಇಲ್ಲಿ ಇದು ನಾನು ಮೊದಲೊಂದು ಸಾರಿ ಮಾಡಿ ತೋರಿಸಿದ್ದೆ, ಶಂಕರಪಾಳೆ ಅಂತ ಹೇಳಿ. ಅದಕ್ಕಿಂತನೂ ಇದು ಡಿಫ್ರೆಂಟ್ ಆಗಿದೆ, ತುಂಬಾ ಈಸಿ ಮಾಡೋದು. ನೋಡಿ, ಇಲ್ಲಿ 2 ಬಟ್ಟಲು ನಾನು ತೊಗೊಂಡಿದ್ದೀನಿ. ಇದಕ್ಕೆ 1 ಚಿಟಿಕೆ ಅಡಿಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ, ಜಾಸ್ತಿ ಬೇಡ. ಮತ್ತು ಇದಕ್ಕೆ ನಾನು 1 ಬಟ್ಟಲು ಸಕ್ಕರೆನ ಪುಡಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಇಲ್ಲಿ ಏಲಕ್ಕಿ ಪುಡಿನ ಹಾಕ್ತಾ ಇಲ್ಲ. ನೀವು ಬೇಕಂದರೆ ಇದಕ್ಕೆ ಏಲಕ್ಕಿ ಪುಡಿ ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ನೋಡಿ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ಇದಕ್ಕೆ 4 ಚಮಚ ತುಪ್ಪನ ಹಾಕ್ಕೋಬೇಕು ಫ್ರೆಂಡ್ಸ್. 4 ಚಮಚ ತುಪ್ಪನ ನಾನೇನು ತುಪ್ಪ ಬಿಸಿ ಮಾಡಿಲ್ಲ, ಹಾಗೇ ಹಾಕಿದೆ. ನೋಡಿ, ಈ ಥರ ಬರಬೇಕು. ಇದು ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ 1 ಗ್ಲಾಸ್ ಇಲ್ಲಿ ನಾನು ಹಾಲನ್ನು ತೊಗೊಂಡಿದ್ದೀನಿ. ಆದರೆ ಒಂದೇ ಸಾರಿ ಹಾಕಿಬಿಟ್ಟು ಕಲಿಸ್ಬಾರ್ದು, ಸ್ವಲ್ಪ 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 ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ, ಈ ಥರ ಕಲಿಸ್ಕೋಬೇಕು, ಕೈಯಿಂದ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, 1 ಗ್ಲಾಸು ಚಿಕ್ಕದಿದು ಪೂರ್ತಿಯಾಗಿದ್ದಕ್ಕೆ ಹತ್ತಿದೆ, ಒಂಚೂರು ಹಾಲು ಉಳಿದಿಲ್ಲ. ನೋಡಿ, ಈ ಥರ ಆಗಬೇಕು. ನೋಡಿ, ಇದನ್ನು ನೀವು ನೆನೆಯಕ್ಕೆ ಬಿಡಬೇಕು ಅಂತ ಹೇಳಿ ಏನಿಲ್ಲ, ಹಾಗೆ ನಾವು ಕಲಿಸಿದ ತಕ್ಷಣ ನಾವು ಇದನ್ನು ಮಾಡ್ಕೋಬೇಕು. ಇಲ್ಲಿ ನಾನು 4 ಉಳ್ಳೆಗಳನ್ನಾಗಿ ಮಾಡಿದ್ದೀನಿ. ನೋಡಿ, ಈ ಥರ ಮಾಡ್ಕೋಬೇಕು. ಜಾಸ್ತಿ ನಾವು ಚಪಾತಿ ಹಿಟ್ಟನ್ನು ಯಾವ ಥರ ಕೈಯಿಂದ ನಾದಿ ಇದು ಮಾಡ್ಕೋತೀವಲ್ಲ, ಆ ಥರ ಏನೂ ಮಾಡ್ಕೋಬಾರ್ದು. ಸಿಂಪಲಾಗಿ ರೌಂಡಾಗಿ ಮಾಡ್ಕೋಬೇಕು. ಇದನ್ನು ನೋಡಿ, ಇಲ್ಲಿ ನಾನು ಕೆಳಗಡೆ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ. ಎಣ್ಣೆ ಸವರಿದ ಮೇಲೆ ಇದಕ್ಕೆ ಪುಡಿ ಹಿಟ್ಟೇನು ಹಾಕ್ಕೊಳ್ಳೋದು ಬೇಡ. ನಾವು ಬಾಲುಷಾ ಹೆಂಗೆ ಮಾಡ್ಕೋತೀವಲ್ವ, ಅದೇ ಥರನೇ ಇದಕ್ಕೆ ಜಾಸ್ತಿ ಹೊತ್ತು ಇದು ಮಾಡೋದು ಬೇಡ. ಅದೇ ಥರನೇ ಮಾಡ್ಕೊಂಡ್ಬಿಟ್ಟು ನೋಡಿ, ಇಲ್ಲಿ ನಾವು ಚಪಾತಿ ಆಕಾರದಲ್ಲಿ ನಾವು ಇದನ್ನು ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ತೆಳುವಾಗಿ ಮಾಡ್ಕೋಬಾರ್ದು, ಒಂದು ಸ್ವಲ್ಪ ದಪ್ಪನೇ ಇರಬೇಕು. ನಾನಿಲ್ಲಿ ಎಲ್ಲ ಕಡೆನೂ ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿದ ನಂತರ ಸುತ್ತ ಇರುವಂಥದ್ದು ಒಂದು ಚಪಾತಿದನ್ನು ಲೇಯರ್ನ ತೆಗೆದುಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಮಾಡಿದಾಗ ನೀಟಾಗಿ ಕಾಣಿಸ್ಬೇಕಲ್ವಾ, ಅದಕ್ಕೋಸ್ಕರ. ಇವಾಗ ಚಾಕುವಿಂದ ಈ ಥರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ರೌಂಡ್ ಶೇಪಲ್ಲಿ ಕೆಲವರು ಕಟ್ ಮಾಡ್ಕೊಳ್ತಾರೆ, ಆ ಥರ ಕಟ್ ಮಾಡ್ಕೊಳ್ಬೇಡಿ ಫ್ರೆಂಡ್ಸ್, ಅದು ಚೆನ್ನಾಗಿ ಬರಲ್ಲ. ಅದು ಫುಲ್ ಮೆತ್ತಗಾಗಿಬಿಡುತ್ತೆ. ಇದು ಖಂಡಿತ ಮೆತ್ತಗಾಗೋದಿಲ್ಲ. ಈ ಶೇಪಲ್ಲಿ ಕೂಡ ಅಷ್ಟೊಂದು ಒಂದು ಟ್ವಿಸ್ಟ್ ಇದೆ ಫ್ರೆಂಡ್ಸ್. ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ಎಲ್ಲನೂ ಅದೇ ಥರನೇ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಎಣ್ಣೆ ಕೂಡ ನಾನು ಕಾಯಕ್ಕೆ ಇಟ್ಟಿದ್ದೆ. ಇವಾಗ ಇದು ಮೆತ್ಕೊಳ್ಳೋದಿಲ್ಲ ಫ್ರೆಂಡ್ಸ್. ನೀವು ಒಂದೇ ಸಾರಿ ಮಾಡ್ಕೊಂಡ್ಬಿಟ್ಟು ಹಾಗೆ ಕೂಡ ಕರೆದುಕೊಳ್ಬಹುದು. ಇಲ್ಲ, ನಾನು ಒಂದು ಆದಮೇಲೆ ಮತ್ತೊಂದು ಕೂಡ ಕರಿತಾನೆ ನಾವು ಅದನ್ನು ಮಾಡ್ಕೊಳ್ಬಹುದು. ಹಾಗೆ ಮಾಡ್ಬೋದು ಅಥವಾ ಹೀಗೆ ಮಾಡ್ಬೋದು, 2 ಆಪ್ಷನ್ ಇದೆ ಫ್ರೆಂಡ್ಸ್. ಇಲ್ಲಿ ಎಣ್ಣೆ ಕೂಡ ಕಾಯ್ದಿದೆ, ಅದಕ್ಕೆ ನಾನು ಒಂದೊಂದಾಗಿ ಇಲ್ಲಿ ಬಿಟ್ಕೊಳ್ತಾ ಇದ್ದೀನಿ ಕೈಯಿಂದ. ನೋಡ್ಬೋದು ನೀವು. ನೋಡಿ, ಇದಕ್ಕೆ ಅದರದಾಗೆ ಅದನ್ನೇ ಮೇಲೆ ಬರೋವರೆಗೂ ನಾವು ಕಾಯಬೇಕಾಗುತ್ತೆ. ಎಣ್ಣೆ ಇದು ಗ್ಯಾಸ್ ಫ್ಲೇಮ್ನ ಹೈ ಫ್ಲೇಮಾಗಿ ಇಡಬಾರ್ದು, ಮೀಡಿಯಮ್ ಫ್ಲೇಮಲ್ಲೇ ನಾವು ಕರೆದುಕೊಳ್ಬೇಕು. ನೋಡಿ, ಎಲ್ಲನೂ ಮೇಲೆ ತಾನಾಗೆ ಬಂದಿದೆ. ಅದು ಬಂದಾದಮೇಲೆ ನಾವು ಇದು ಜಾರಿಯಿಂದ ಈ ಥರ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ತಿರು ಹಾಕ್ಕೋಬೇಕು. ನೋಡಿ,
ಗೋಲ್ಡನ್ ಬ್ರೌನ್ ಆಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಇದೆಯೋ, ತಿನ್ನಕ್ಕಂತೂ ಅದ್ಭುತ ಫ್ರೆಂಡ್ಸ್. ನೋಡಿ ತುಂಬ ಅಂದರೆ ತುಂಬಾ ಈಸಿ. ಹಬ್ಬಕ್ಕೆ ನೀವು ಇದನ್ನು ಮಾಡ್ಕೋಬಹುದು, ಅಥವಾ ಬರ್ಡೇ ಪಾರ್ಟಿ ಇದ್ದಾಗ ನೀವು ಸೈಡ್ಗೆ ಚಿಪ್ಸ್ ಎಲ್ಲ ಕೊಡ್ತೀರಲ್ವಾ, ಆಗ ಇದನ್ನು ಒಂದೊಂದು 4 ಹಚ್ಚಿದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಲ್ಲಿಂದ ತಂದಿರೋದು ಅಂತ ನಿಮಗೆ ಎಲ್ಲರೂ ಕೇಳ್ತಾರೆ. ತುಂಬಾ ಚೆನ್ನಾಗಿದೆ. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನನಗೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರೆಲ್ಲ ಹೊಸಬ್ರು ನೋಡಿದ್ರು ಅವರೆಲ್ಲ ನಿಮಗೂ ಕೂಡ ಈ ಸ್ವೀಟು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತು ಇದು ಜಾಸ್ತಿ ಸ್ವೀಟ್ ಕೂಡ ಇರೋದಿಲ್ಲ ಫ್ರೆಂಡ್ಸ್, ಮೀಡಿಯಮ್ ಆಗಿ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ, ಬಾಯಲ್ಲಿಟ್ಟರೆ ಕರಗೋ ಥರ. ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಕೂಡ ಈ ಮೆಥಡಲ್ಲಿ ಫಸ್ಟ್ ಟೈಮ್ ನಾನು ಮಾಡಿರೋದು, ಬಟ್ ಪರ್ಫೆಕ್ಟಾಗಿ ಬಂತು. ಅಳತೆ ಯಾವಾಗಲೂ ಇರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಳತೆ ಇದ್ದರೆ ನಮ್ಮ ಅಡುಗೆಗಳು ಹಾಳಾಗೋದಿಲ್ಲ. ನೀವು ಕೂಡ ಅಳತೆ ಒಂದು ಮೆಜರ್ಮೆಂಟ್ ಅಂತ ನಾವು ಇಟ್ಕೋಬೇಕಾಗುತ್ತೆ. ನೀವು ಕೂಡ ಆ ಮೆಥಡನ್ನು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ ಎಷ್ಟು ಕೈಯಿಂದ ಈ ಥರ ಮಾಡಿದ್ರೆ ಪುಡಿ ಪುಡಿ ಆಗ್ತಾಯಿದೆ, ಅಷ್ಟೊಂದು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್, ಟೇಕ್ ಕೇರ್.